ಲೆಗ್ ಡೇ ದಿನ ಜಿಮ್ ಒಳಗೆ ಹೋಗಿ ಅರ್ಧ ತಾಸು ವಾರ್ಮ್ ಮಾಡ್ಕೊಂಡಿರೋ ಬದ್ಲಿ ಲೈಕ್ ನಿಮ್ ಜಿಮ್ದಾಗ ಏನಾದ್ರು ಸ್ಟೇರ್ಸ್ ಇದ್ವು ಅಂದ್ರ ಲಿಫ್ಟ್ ಬದ್ಲಿ ಅದನ್ನ ಪ್ರಿಫರ್ ಮಾಡ್ರಿ. 3 ಫ್ಲೋರ್ ಹತ್ತುವಷ್ಟಿಗೆ ನಿಮ್ದು ಕಾಲು ಚಲೋ ವಾರ್ಮ್ ಅಪ್ ಆಗ್ತಾವ. ಜಿಮ್ಮಿಗೆ ಹೋಗಿಂದ ಅಲ್ಲೇ ಒಂದ್ ಸ್ವಲ್ಪ ಮೊಬಿಲಿಟಿ ಎಕ್ಸಸೈಸಸ್ ಮಾಡಿದ್ರಿ ಅಂದ್ರ ನೀವು ರೆಡಿ ಆಗ್ಬಿಡ್ತೀರಿ. ಬಟ್ ಮಂದಿ ಆರಾಮ್ ಗಾಡಿನಾಗ ಬರ್ತಾರ, ಲಿಫ್ಟ್ನಾಗ ಬರ್ತಾರ, ಆಮೇಲೆ ಜಿಮ್ಮಿಗೆ ಹೋಗಿ ಅಲ್ಲೇ ಟ್ರೆಡ್ಮಿಲ್ ಮೇಲೆ ಹಾಫ್ ಎನ್ ಅವರ್ ಏನೋ ವಾರ್ಮ್ ಅಪ್ ಅಂತ ಸ್ಪೆಂಡ್ ಮಾಡ್ತಾರೆ. ಟೈಮ್ ಇದ್ರೆ ಮಾಡ್ರಿ, ಬಟ್ ಟೈಮ್ ಭಾಳ ಲಿಮಿಟೆಡ್ ಇದ್ದಾಗ ಅದು ಜಸ್ಟ್ ವೇಸ್ಟ್ ಆಫ್ ಟೈಮ್. ಸೊ ಸ್ಟೇರ್ಸ್ ಯೂಸ್ ಮಾಡ್ರಿ, ಮೊಬಿಲಿಟಿ ಎಕ್ಸಸೈಸಸ್ ಮಾಡಿ ನಿಮ್ಮ ವರ್ಕೌಟ್ಸನ್ನು ಸ್ಟಾರ್ಟ್ ಮಾಡ್ರಿ. ಇವತ್ತು ಲೆಗ್ ಸ್ಟ್ರೈನ್ ಮಾಡ್ತೀನಿ. ಯೂಶ್ವಲಿ ಸ್ಯಾಟರ್ಡೇ ಮಂದಿ ಕಮ್ಮಿ ಇರ್ತಾರ, ನೋಡೋಣಂತ. ನೀವು ಯಾವಾಗ ವಾರ್ಮ್ ಅಪ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ನಿಮ್ದು ಲೆಗ್ಸ್ ವರ್ಕೌಟ್ ಇದ್ದಾಗ ನೀವು ವಾರ್ಮ್ ಅಪ್ ಮಾಡೇ ಮಾಡಬೇಕು. ನನ್ನ ಕೇಸೋಗಿ ಎಸ್ಪೆಷಲಿ ನಾನು ಏನಾದರೂ ವಾರ್ಮ್ ಅಪ್ ಮಾಡಲಿಲ್ಲ ಸರಿಯಾಗಿ ಅಂತ ಹೇಳಿದ್ರೆ ನಂಗೆ ಲೈಕ್ ಸ್ಕ್ವಾಟ್ಸ್ ಪರ್ಫಾರ್ಮ್ ಮಾಡೋಕ್ಕಾಗಲಿ, ಲಂಜಸ್ ಮಾಡೋಕ್ಕಾಗಲಿ, ಲೆಗ್ ಪ್ರೆಸ್ ಮಾಡೋಕ್ಕಾಗಲಿ ಒಟ್ಟು ಕಂಫರ್ಟೇಬಲ್ ಫೀಲ್ ಆಗಲ್ಲ. ಆ್ಯಂಡ್ ನೀಸ್ನಾಗ ಪೇನ್ ಬರಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತೆ. ಅದಕ್ಕೆ ನಾ ಮೊಬಿಲಿಟಿ ಅಂತೂ ಭಾಳ ಅಂದ್ರೆ ಭಾಳ ಫೋಕಸ್ ಕೊಟ್ಟು ಮಾಡ್ತೀನಿ. ಭಾಳ ಆಗ್ತೈತದ ಇಲ್ಲಿ ನೋಡಂಬ ಆಗ್ಲ ಅಂದ್ರೆ ತೆಗೆನ. ಇಲ್ಲ ನಡೀತದ, ನಂದು ಒಂದು ವಾರ್ಮ್ ಸೆಟ್ ಆತಲ್ಲ. ನಾ ಭಾಳ ಸ್ಲೋ ಆಗ್ತೀನಲ್ಲ, ಅಷ್ಟು ಪ್ರಾಬ್ಲಮ್ ಆಗಲ್ಲ. ಜರ್ ಕೊಡಬೇಕಾದ್ರೆ ಪ್ರಾಬ್ಲಮ್ ಆಗ್ತೈತಿ. ಸ್ಲೋ ಆತಂದ್ರೆ ಕುಂತ್ ಬಿಡೋ ಕೆಳಗೆ. ಸ್ವಲ್ಪ ಜಾಸ್ತಿ ಹಿಡ್ಕೋ. ಔಟ್. ಈ ಸತ ಬೆಲ್ಟ್ ಹಾಕು, ಬ್ರೇಸಿಂಗ್ ಮಾಡಿ ಆರಾಮ್ ಹೋಗ್ತೈತಿ. ಸ್ಕ್ವಾಟ್ಸ್ ಕಂಪ್ಲೀಟ್ ಆದ ಕೂಡಲೇ ನಾವು ಮಾಡಿದ ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ಲೆಗ್ ಎಕ್ಸ್ಟೆನ್ಷನ್. ಲೆಗ್ ಎಕ್ಸ್ಟೆನ್ಷನ್ ನೋಡ್ರಿ, ಒಂದೊಂದು ಜಿಮ್ನಾಗ ಒಂದೊಂದು ಥರ ಮಷೀನ್ ಇರ್ತಾವು. ಅವು ಹೆಂಗಿರ್ತಾವೆ ಹೋಗಿ ಹಂಗೆ ಕುಂತ ಹೆಂಗಾಗ್ತೈತಿ ಹಂಗೆ ವರ್ಕೌಟ್ ಸ್ಟಾರ್ಟ್ ಮಾಡೋದು ಇರಂಗಿಲ್ಲ. ನಿಮಗೆ ಕಂಫರ್ಟೇಬಲ್ ಆಗು ಹಂಗೆ, ನಿಮ್ಮ ಕ್ವಾಡ್ ಮಸಲ್ಸ್ ಫೀಲ್ ಆಗು ಹಂಗೆ ನೀವು ಅದರ ಹಿಂದಿನ ಸೀಟು ಆಮೇಲೆ ಕಾಲ್ ಕಡೆ ಇರೋದನ್ನು ಸೆಟ್ ಮಾಡ್ಕೋಬೇಕಾಕೈತಿ. ಇದನ್ನು ನೀವು ಸೆಟ್ ಮಾಡಿಕೊಂಡು ನಿಮ್ಮ ಕೈಯನ್ನು ಅದೇನು ಹಿಡ್ಕೊಳಕ್ಕೆ ಗ್ರಿಪ್ ಕೊಟ್ಟಿರ್ತಾರಲ್ಲ ಅಲ್ಲೇ ಫರ್ಮ್ ಆಗಿ ಹಿಡ್ಕೊಂಡು ನಿಮ್ಮ ಬಾಡಿನ ತೆಳಗೆ ಪುಷ್ ಮಾಡಿ ಲೆಗ್ಗನ್ನು ಎಕ್ಸ್ಟೆಂಡ್ ಮಾಡಬೇಕಾಕೈತಿ. ಈ ವಿಡಿಯೋದಾಗ ನಾ ಸದ್ಯಕ್ಕೆ ಮಾಡ್ತಿರೋದು ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್. ನಮ್ದು ಈ ಮಷೀನ್ ಒಂದು ಸ್ವಲ್ಪ ಸೊಟ್ಟಿದ್ದಂಗಿತ್ತು, ಬಟ್ ಓಕೆ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ ಮಾಡತ್ತಿದ್ವಲ್ಲ, ಸೊ ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ಎಕ್ಸಸೈಸ್ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಐತಿ. ಆಯಿತಾ, ನಿಮ್ಮ ಕಡೆ ಏನಾದರೂ ಟೈಮ್ ಐತಿ ಎಕ್ಸಸೈಸ್ ಮಾಡೋಕೆ ಕಂಪ್ಲೀಟಾಗಿ ಮಜಾ ಬರಬೇಕಂತ ಹೇಳಿದ್ರೆ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ ಒಮ್ಮೆ ಟ್ರೈ ಮಾಡಿರಿ. ಇಲ್ಲ ನಿಮ್ಮ ಕಡೆ ಟೈಮ್ ಭಾಳ ಕಡಿಮೆ ಐತಿ, ಕೆಲಸಕ್ಕೆ ಓಡೋಗ್ಬೇಕು, ಲೈಕ್ 45 ಮಿನಿಟ್ಸ್ ಒಳಗೆ ಎಲ್ಲ ಮುಗಿಸ್ಬೇಕು ಅಂತಿದ್ದಾಗ ನೀವು 2 ಲೆಗ್ಸನ್ನು ಇಟ್ಕೊಂಡು ಬೈಲ್ಯಾಟ್ರಲ್ ಟ್ರೈನಿಂಗೂ ಮಾಡ್ಬೋದು. ಅದು ನಿಮಗೆ ಎಫೆಕ್ಟಿವ್ ಅನ್ನಿಸ್ತೈತಿ. ಇದನ್ನು ನಾವು 3 sets 10 to 12 repetition till failure. 2 ಸ್ಲೋ, 3 4 5 ಬೆನ್ ಹಿಂದೆ ಹಚ್ಕೊಂಡು ನಡೀತೈತಿ ಫುಲ್. ಇಲ್ಲಿ ಗಟ್ಟಿ ಹಿಡ್ಕೊ. 6 7 8 9 10 ಹೊಡಿ. ಇನ್ 15.5 ಹೊಡಿ. 1 2 3 ಫುಲ್. 4 5 ಅದು ಹೊಡಿ, ಅದು ಸಿಂಗಲ್ ಹೊಡಿ. 1 2 3 4 5 ವೇಟ್ ಡ್ರಾ. ಇಷ್ಟೇ ಇರಲಿ ವೇಟ್, 2 ಹೊಡಿ. 1 2 ಸ್ಲೋ, 3 ನಾಟ್ ಹಚ್ಕೊಡ್ತೀನಿ ಬೇಕಿದ್ರೆ. 4 ಸ್ಲೋ, 5 6 ತೆಳಗ್ಬಿಡು ಪೂರ. 7 8 9 10 ಲಾಸ್ಟ್ 5 1 ತೆಳಗ್ಬಿಡು ಪೂರ. 1 2 ಸ್ಲೋ, 3 4 ಲಾಸ್ಟ್ 1 ಲಾಸ್ಟ್ 1 ಲಾಸ್ಟ್ 1.
ಸರಿ. ಇದನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾ ಮಾಡಿದ ಎಕ್ಸಸೈಸ್ ಅಂದ್ರೆ ಲೈಯಿಂಗ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್. ಇದಕ್ಕಿಂತ ಬೆಟರ್ ಸೀಟೆಡ್ ಇರ್ತೈತಿ. ನಿಮ್ ಕಡೆ ಯಾವ್ದೈತಿ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ರಿ. 2 3 4 5 6 7 8 9 10 ಭಾಳ ಡೇಂಜರ್ ಹರ ಹೊಡಿವ. ಇಷ್ಟು ಎಕ್ಸಸೈಸ್ ಇಂಟೆನ್ಸ್ ಮಾಡುವಷ್ಟೀಗ ನಂದು ಹರಿದೋಗಿತ್ತು. ಬಟ್ ಇರ್ಲಿ ಅಂತೇಳಿ ಅಬ್ಡಕ್ಷನ್ ಅಡಕ್ಷನ್ ಮಾಡಕ್ಕಂತ ಮಷಿನ್ ಮ್ಯಾಗ ಕುಂತೆ. ಲೈಕ್ ಹಿಪ್ ಮೊಬಿಲಿಟಿ ಪುವರ್ ಇರೋ ಸಂಬಂಧ ನಂಗೆ ಕುಂತ ಕೂಡ್ಲೇನ ಕ್ಯಾಚ್ ಆಗ್ಬಿಡ್ತು, ಕ್ರ್ಯಾಂಪ್ ಬಂದಂಗೆ ಆಗ್ಬಿಡ್ತು. ಸೊ ಸುಮ್ಮನೆ ಈ ಮಷಿನ್ ಮ್ಯಾಗ ಕುಂತವ ಹಂಗ ಎದ್ದು ಬೇಡಪ್ಪ ಇದನ್ನ ನೆಕ್ಸ್ಟ್ ಸೆಷನ್ ಮಾಡೋನು, ಕಾಫ್ಸನ್ನ ಟ್ರೈನ್ ಮಾಡೋನು ಅಂಥೇಳಿ ಎದ್ದು ಕುಂತು ಸೈಡಿಗೆ ಬಂದೆ. ಈಗ ನೆಕ್ಸ್ಟ್ ಎಕ್ಸಸೈಸ್ ನಾವು ಮಾಡ್ತಿರೋದು ವೇಟೆಡ್ ಕಾಫ್ ರೈಸ್. ನಾ ಇದನ್ನ ಮಾಡಕ್ ಯೂಸ್ ಮಾಡ್ತಿರೋ ಮಷೀನು ಹ್ಯಾಕ್ ಸ್ಕ್ವಾಟ್. ಈ ಮಷೀನ್ ಏನೈತಲ್ಲ ಇದ್ರಾಗ ನಾರ್ಮಲ್ ಹ್ಯಾಕ್ ಸ್ಕ್ವಾಟು ಮಾಡ್ತಾರ, ರಿವರ್ಸ್ ಹ್ಯಾಕ್ ಸ್ಕ್ವಾಟು ಮಾಡ್ತಾರ. ಬಟ್ ನಾ ಇದ್ರಾಗ ಈಗ ಸದ್ಯಕ್ಕೆ ಕಾಫ್ ರೈಸಸ್ ಮಾಡತ್ತೀನಿ. ಲಾಸ್ಟ್ ವಿಡಿಯೋದಾಗ ನಾನು ಬಾಡಿ ವೇಟ್ ಕಾಫ್ ರೈಸಸ್ ಮಾಡಿದ್ದೆ. ನೋಡ್ರಿ ಎರಡನ್ನೂ ಪರ್ಫಾರ್ಮ್ ಮಾಡಿ ನೋಡ್ರಿ, ಯಾವ್ದು ನಿಮಗೆ ಬೆಟರ್ ಫೀಲ್ ಆಗ್ತೈತಿ ಅದನ್ನ ಹಿಡ್ಕೊಂಡು ಅದ್ರ ಮೇಲೆನೆ ಪ್ರೋಗ್ರೆಸ್ ಮಾಡ್ಕೊಂಡು ಬರ್ರಿ. ಈಗ ವೇಟೆಡ್ ಸ್ಕ್ವಾಟ್ಸಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೀವು ವೀಕ್ ಬೈ ವೀಕ್ ಆಯ್ತು ಇಲ್ಲ ಅಂದ್ರೆ 2 ವೀಕಿಗೊಮ್ಮೆ ವೇಟ್ ಜಾಸ್ತಿ ಆ್ಯಡ್ ಮಾಡ್ಕೊಂತ ಹೋಗ್ಬೋದು. ಸೊ ನಿಮ್ದು ಇಲ್ಲೇ ಪ್ರೋಗ್ರೆಸ್ ಜಾಸ್ತಿ ಕಾಣ್ತೈತಿ. ಬಟ್ ನಂದು ಬಾಡಿದಾಗ ವೀಕೆಸ್ಟ್ ಪಾರ್ಟ್ಸ್ ಅಂದ್ರೆ ಕಾಫ್ಸ್. ಸೊ ನಾ ಸ್ವಲ್ಪ ಕಾಫ್ಸ್ ಬೆಳೆಸ್ಬೇಕಂದ್ರೆ ಭಾಳ ಎಫರ್ಟ್ ಹಾಕ್ಬೇಕಾಗ್ತೈತಿ. ನನ್ನ ಕೇಸ್ ಒಳಗೆ ಅದು ಭಾಳ ಇನ್ನೂ ಮಟ್ಟ ತ್ರಾಸ ಕೊಟ್ಟೈತಿ. ನಂದು ಕ್ವಾಡ್ಸ್ ಚಲೋ ಡೆವಲಪ್ ಆಗ್ತಾವು, ಆದ್ರೆ ಕಾಫ್ಸು ನೆಕ್ಸ್ಟ್ ಲೆವೆಲ್ ತ್ರಾಸ ಕೊಡ್ತೈತಿ. ಬಟ್ ಏನು ಮಾಡಕ್ಕೆ ಬರಲ್ಲ, ಗ್ರೋ ಆಗಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಮಾಡ್ತಿರಬೇಕು, ಕಂಟಿನ್ಯೂಸ್ ಆಗಿ ಟ್ರೈನ್ ಮಾಡ್ತಿರಬೇಕು. ಅವಾಗಷ್ಟೇ ನಿಮಗೆ ಗ್ರೋತ್ ಕಾಣೋದು. ನೀವು ಅದ್ರ ಮೇಲೆ ಎಫರ್ಟ್ ಹಾಕಲಿಲ್ಲ, ನಂದು ವೀಕ್ ಪಾರ್ಟ್ ಐತಿ ಅಂತ ಬಿಟ್ಬಿಟ್ರಿ ಅಂದರೆ ನಿಮ್ಮ ಜೀವನದಾಗ ಅದು ಗ್ರೋ ಆಗೋದಿಲ್ಲ. ನನ್ನ ಕೇಸ್ದಾಗಿದ್ದು ಕಾಫ್ ಆದರೆ ನಿಮ್ಮ ಕೇಸ್ದಾಗಿದ್ದು ಬೈಸೆಪ್ಸ್ ಇರ್ಬೋದು, ನಿಮ್ಮ ಕೇಸ್ದಾಗಿದ್ದು ಚೆಸ್ಟ್ ಇರ್ಬೋದು, ನಿಮ್ಮ ಕೇಸ್ದಾಗಿದ್ದು ಟ್ರೈಸೆಪ್ಸ್ ಇರ್ಬೋದು, ನಿಮ್ಮ ಕೇಸ್ದಾಗಿದ್ದು ಶೋಲ್ಡರ್ ಇರ್ಬೋದು, ಏನಾದರೂ ಇರ್ಬೋದು. ಅದು ಮುಗಿಸಿ ಸೀಟೆಡ್ ಕಾಫ್ ರೈಸ್ ಮಾಡೋಣಂತ ಸೀಟೆಡ್ ಕಾಫ್ ರೈಸ್ ಮಷಿನ್ ಕಡೆ ಬಂದೆ. ಕುಂತೆ ಪರ್ಫಾರ್ಮ್ ಮಾಡೋಣಂತೆಲ್ಲ ವೇಟ್ ಎಲ್ಲ ಹಾಕ್ಕೊಂಡಿದ್ದೆ. ಬಟ್ ಅದನ್ನ ಮುಂದೆ ಕಾಲಿಡೋದೈತನಲ್ಲ ಅದು ಭಾಳ ಮುಂದೆ ಸರಿದು ಬಿಟ್ಟಿತ್ತು. ಅಲ್ಲಿ ಲ್ಯಾಚಸ್ ಇರ್ತಾವೆ, ಲೈಕ್ ನಿಮ್ಗೆ ಎಷ್ಟು ಬೇಕಷ್ಟು ಮುಂದೆ ಅಡ್ಜಸ್ಟ್ ಮಾಡ್ಕೋಬೇಕಂತೇಳಿ. ಬಟ್ ಯಾರು ಅದನ್ನು ಅಷ್ಟು ಮುಂದೆ ಹಾಕಿದ್ರೋ ಗೊತ್ತಿಲ್ಲ, ಮುಂದೆ ಹಾಕಿ ಅದನ್ನು ಅಲ್ಲೇ ಲಾಕ್ ಮಾಡಿಬಿಟ್ಟಿದ್ರು ಕಂಪ್ಲೀಟಾಗಿ. ಅದನ್ನು ತೆಗಿಯಾಕೆ ನೋಡಿದೆ, ಅದನ್ನು ಎಬ್ಸಾಕೆ ನೋಡಿದೆ, ಬರಲಿಲ್ಲ. ಮತ್ತು ಹೋಗ್ಲಿ ಬಿಡಪ್ಪ, ಈಗ ಮತ್ತು ಟೈಮ್ ಆಗೈತಿ, ಇದ್ರ ಜೋಡಿ ಯಾರು ಗುದ್ದೆ ಆಡ್ಕೊಂಡು ಕೂದಿರ್ತಾರಂತೇಳಿ ಸೀಟೆಡ್ ಕಾಫ್ ರೈಸ್ ಅವತ್ತು ಮಾಡಿಲ್ಲ. ಬಟ್ ನಿಮ್ಮ ಕಡೆ ಸೀಟೆಡ್ ಕಾಫ್ ರೈಸ್ ಮಷೀನ್ ಇದ್ರೆ ಮಾಡ್ರಿ. ಇಲ್ಲ ಮಷೀನ್ ಅಂತ ಹೇಳಿದ್ರೆ ನೀವು ನಿಮ್ಮ ನೀಸ್ ಮೇಲೆ ಲೈಕ್ ಹಿಂಗೆ ಕುಂತ ನೀಸ್ ಮೇಲೆ ವೇಟ್ಸ್ ಇಟ್ಕೊಂಡು ಲೈಕ್ ಡಂಬಲ್ಸ್ ಆರ್ ಪ್ಲೇಟ್ಸ್ ಇಟ್ಕೊಂಡು ಸೀಟೆಡ್ ಕಾಫ್ ರೈಸ್ ಮಾಡೋದು ಈಸ್ ಅ ಬೆಟರ್ ಆಪ್ಷನ್. ವರ್ಕೌಟ್ ಕಂಪ್ಲೀಟ್ ಮಾಡಿದೆ, ಒಂದು ಸ್ವಲ್ಪ ಸ್ಟ್ಯಾಟಿಕ್ ಸ್ಟ್ರೆಚಿಂಗು ಮಾಡಬೇಕು. ಅದ್ರ ಜೊತೆಗೆ ಲೆಗ್ಸಿನ ಕಂಡೀಷನ್ ಹೆಂಗೈತಿ, ಪಂಪ್ ಹೆಂಗಾಗೈತಿ ಅಂತೆಲ್ಲ ಸ್ವಲ್ಪ ಚೆಕ್ಔಟ್ ಮಾಡಿಕೊಂಡು ನನ್ನ ವೀಡಿಯೋಸ್ ಶೂಟ್ ಮಾಡಿಕೊಂಡೆ. ವೀಡಿಯೋಸು ಫೋಟೋಸ್ ತಕ್ಕೊಳ್ಳೋದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮ್ದು ಎಷ್ಟು ಪ್ರೋಗ್ರೆಸ್ ಆಗತೈತಿ ಏನಾಗತೈತಿ ಅಂತ ನೀವು ಎವ್ರಿ ವೀಕು ಎಲ್ಲ ಲೈಕ್ ಕ್ಲಿಯರ್ಲಿ ಟ್ರ್ಯಾಕ್ ಮಾಡ್ಬೋದು. ಸೊ ರೆಗ್ಯುಲರ್ ಫೋಟೋಸ್ ವೀಡಿಯೋಸ್ ತೊಗೊರಿ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ನೆಕ್ಸ್ಟ್ ಲೆವೆಲ್ ಲೆಗ್ ವರ್ಕೌಟ್ ಆಗೈತಿ. ವಿಡಿಯೋ ಶೇರ್ ಮಾಡ್ತೀನಂತ. ನಂದೇನು ಡೇ 3 ಡೇ 4 ಒಳಗೆ ಲೆಗ್ ವರ್ಕೌಟ್ ಹಾಕಿದ್ದೆ ಅಲ್ಲ, ಆದ್ರೆ ನೀವು ನೋಡ್ಬೋದು ಸ್ಕ್ವಾಟ್ಸ್ ಭಾಳ ಹೆವಿ ಮಾಡೋಕ್ಕೆ ಹೋಗಿದ್ದಿಲ್ಲ. ಯಾಕಂದ್ರೆ ನಾವು ಒಬ್ಬನೇ ಇದ್ದೆ. ಇವತ್ತು ಫುಲ್ ಫೋಕಸ್ ಇತ್ತಲ್ಲ, ಸೊ ಪಾರ್ಟ್ನರು ಇದ್ದ. ನೆಕ್ಸ್ಟ್ ಲೆವೆಲ್ ಪುಷ್ ಮಾಡಿದೆ. ಭಾಳ ಚಲೋ ಆಯ್ತು ಇವತ್ತು ಲೆಗ್ ವರ್ಕೌಟ್. ಈ ಥರನ ಟ್ರೈನ್ ಮಾಡ್ತಿರ್ಬೇಕು. ಈಗ ಹೋಗಿ ಸ್ಯಾಟರ್ಡೇ ಸ್ವಲ್ಪ ಬ್ಯುಸಿ ಡೇ, ಕ್ಲೈಂಟ್ ಅಪ್ಡೇಟ್ಸ್ ಎಲ್ಲ ಇರ್ತಾವೆ. ಅದನ್ನು ತೊಗೊಂಡು ಸ್ವಲ್ಪ ನಮ್ಮ ಫುಡ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ವೀಡಿಯೋ ಎಲ್ಲ ಎಡಿಟ್ ಮಾಡ್ತೀನಂತ. ಈ ವಿಡಿಯೋ ಫುಲ್ ಚೆಕ್ಔಟ್ ಮಾಡಿರಿ. ಬೇಕಿದ್ರೆ ಈ ವರ್ಕೌಟ್ಸು ಸೇಮ್ ಕಾಪಿ ಮಾಡ್ಬೋದು. ಬಟ್ ಇನಿಷಿಯಲಿ ಏನದಾವಲ್ಲ ಫಾರ್ಮ್ಸು ಅಷ್ಟು ಸರಿ ಇಲ್ಲ. ಸೊ ನೆಕ್ಸ್ಟ್ ಫಾರ್ಮ್ ರಿಲೇಟೆಡು ಒಂದೊಂದೇ ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದ್ರೆ ಲೈಕ್ ಲಿಮಿಟೆಡ್ ಟೈಮ್ ಇರೋ ಸಂಬಂಧ ಎತ್ತರ ಪತ್ರ ಆಗ್ತಿರ್ತಾವೆ ಅತ್ತಾಗ. ಬಟ್ ಚೆಕ್ಔಟ್ ಮಾಡಿರಿ, ಡೈಲಿ ಹೋಗ್ರಿ, ವರ್ಕೌಟ್ ಮಾಡಿರಿ, ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡ್ಕೊತಿರ್ರಿ.